ಇದು ನೋಡ್ರಿ ಇದು ಹ್ಯಾಂಗ ಕಲರ್ ಹ್ಯಾಂಗ್ ಚೇಂಜ್ ಆಗೈತಿ. ಇದು ಸೈಡಿಗೆಲ್ಲ ನೋಡಿ ಕರಿ ಕೆಬ್ಬಣ ಮುಟ್ಟಾಗ ಕಲಿಸ್ತೇವಲ್ಲ ಅದ್ರದ್ದು ಎಲ್ಲ ಇದು ಬಿಡ್ತೈತಿ ನೋಡ್ರಿ. ಎಲ್ಲ ಕರಿ ಕಾಣತ ಖರಿ ಖರಿ ಇದೆಲ್ಲ ಹಂಗೆ ಆಗೈತಿ. ಜರ ಕಾಣತೈತಿ ಚಂದ ನೋಡ್ರಿ. ಸೈಡಿಗೆಲ್ಲ ಖರಿ 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 ಅದ್ರದ್ದು ಕಲರ್ ಬಿಡ್ತೈತಿ. ಕೆಬ್ಬಳಂದು ಮೆಹಂದಿ ಇದು ಹಾಕಿದ್ದು. ನಾ ಇನ್ನೊಂದು ರಂಗೋಲಿ ಪ್ಯಾಕೆಟ್ ಹತ್ತೇವೆ. ರಂಗೋಲಿ ಮೆಹಂದಿದು ರಂಗೋಲಿ ಹತ್ತೇವೆ. ಅದು ಒಂದು ಮತ್ತು ನುಪ್ಪುರು ಒಂದು, ಅವು ಎರಡು ಹಾಕಿ ಕಲ್ತೀನಿ. ನನಗೆ ಪ್ರಯತ್ನ ಮಾಡ್ತಿದ್ರು ಹೇಳ್ತೀನಿ ಕೇಳಿಸ್ತೀನಿ. ನಮ್ಮ ಈಶಂದು ಮಿಲ್ಕಿ ಗಾಡಿ ನೋಡ್ರಿ, ಗಾಡಿ ಹತ್ತಂದು ಹಲೋ ಗೈಸ್. ಈಗ ನೋಡ್ರಿ ಇಷ್ಟು ತನ ಈಗ ಅದು ನೀನು ಆ ಬ್ಲಾಗ್ನಾಗ ಹ್ಯಾಂಗೆ ಕಲಿಸಿದೆ ಅನ್ನೋದು, ಆಮೇಲೆ ಮರ್ದಿನ ಹ್ಯಾಂಗೆ ಆಗ್ತದೆ ಅಂತೇಳಿ ಈಗ ತೋರಿಸಿದೆಯಲ್ಲ, ಅದು ಬರ್ತಾ ಕಾರ್ಗೆ ಹಾಕೋತ ಹೋಗ್ತಿತ್ತು. ಆ ಕೆಬ್ಬಣ ಇದರಿಂದ ಕಾರ್ಗೆ ಹಾಕೋತ ಹೋಗ್ತಿತ್ತು. ಅದು ಅದ್ರದ್ದು ತತ್ವ ಎಲ್ಲ ಬಿಡ್ತಾವೆ ಕೆಬ್ಬಣದು. ಇದು ಮೆಹಂದಿದು ಕಲರ್ ಎಲ್ಲ ಇದಾಗಿ ಸ್ವಲ್ಪ ಬ್ರೌನ್ ಒಳಗೆ ಬರ್ತದೆ. ಈಗ ಮೊದಲು ಹಚ್ಚೋ ಟೈಮಿಗೆ ಗುಂಜು ಬಿಡಿಸ್ಕೋಬೇಕು. ಪೂರ ಚಂದ ಗುಂಜು ಬಿಡಿಸ್ಕೋಬೇಕು. ಯಾಕಂದ್ರೆ ನೀವು ಹಚ್ಚದಂಗೆ ಗುಂಜು ಹಾಕೋತ ಹೋಗ್ತಾವೆ ಕೂದಲ. ನಮ್ಮ ಕೃತಿನ ಭಾಳ ಬಿರುಸಿದ್ದು ಕೂದಲ. ಈಗೇನು 2 ಸರಿ ಹಚ್ಚೀನಿ ಅಂದ್ರೆ ಮೆಹಂದಿ ಹಚ್ಚಿಲ್ಲ, ಬರೀ ಅದು ಪೇಸ್ಟ್ ಹಚ್ಚೀನಿ. ಕೆರ್ಬೇವ ಇವೆಲ್ಲ ಏನೇನು ತೋರಿಸಿದಲ್ಲ ಅವು ಬರೀ ಪೇಸ್ಟ್ ಹಚ್ಚಿದ್ದೆ. ಅದರಿಂದ ಸ್ವಲ್ಪ ಸ್ಮೂತ್ ಆಗ್ಯದು. ಹಾಗೆ ಬರ್ತಾ ಈಗ ಮತ್ತೀಗ ಮೆಹಂದಿ ಹಚ್ಚಿದ್ದು ಈಗ 2-3 ದಿನಕ್ಕೆ ಇದು ವಿಡಿಯೋ ಮಾಡತ್ತೀನಿ. ಅದಕ್ಕೆ ಇದು ಎಡಿಟ್ ಮಾಡತ್ತೀನಿ. ಹಾಗಾಗಿ ಹೇಳ್ತೀನಿ ನಿಮ್ಗೆ ಇಷ್ಟು ಸ್ಮೂತ್ ಆಗ್ಯಾವಲ್ಲ ಕೂದಲ, ಅದನ್ನು ತೋರಿಸ್ತೀನಿ ನಿಮ್ಗೆ. ಇದೆಲ್ಲ ಗುಂಜು ಬಿಡಿಸ್ಕೊಂಡು ಪಾರ್ಟ್ ಮೇಲೆ ಒಂದು ಈಗ ಸೆಂಟ್ರ್ ಪಾರ್ಟ್ ತೊಗೊಳ್ದು. ಒಂದಿಷ್ಟೇ ಭಾಳ ದಿಪ್ಪು ಇರಬಾರ್ದು, ಭಾಳ ಅಷ್ಟೇ ಇದ್ರೊಳಗೆ ಇದ್ದು ಕೂದಲ ಸೆಂಟ್ರದ್ದು ತೊಗೊಳ್ಳೋದು. ತೊಗೊಂಡು ಪಾರ್ಟ್ ಮಾಡಿ ಹೆಂಗೆ ಹಚ್ಚಿದೆ ಅಂತ ತೋರಿಸ್ತೀನಿ ನೋಡ್ರಿ. ಚಂದಗೆ ಬಂದೈತಿಲ್ಲ ಬಿಡಿಸ್ತೀನಿ ಬಂದ್ರು ಈಗ ಸ್ವಲ್ಪ ನೋಡ್ರಿ. ಈಗ ಸ್ವಲ್ಪ ಟೈಮ್ ಇದ್ದಾಗ ಮೊನ್ನೆ ಅವಾಗಿದ್ದು ಪೇಸ್ಟ್ ಹಚ್ಚಿದ್ದೆ ಬರೀ ಅಂತೇಳಿ. ಈಗ ಮೆಹಂದಿ ಹಚ್ಚಕ್ಕೆ ಹೆಂಗೆ ಅನ್ನಿಸ್ತದೆ ಎಲ್ಲ ತೋರಿಸ್ತೀನಿ ನಿಮಗೆ. ಕೂದಲ ಆದಮೇಲೆ ಹಚ್ಚೋಕ್ಕಿಂತ ಮುಂಚೆದೆಲ್ಲ ನೋಡಿ ಬರ್ರಿ.
ನೋಡಿದ್ರಲ್ಲ ಹೇಗೆ ಹ್ಯಾಂಗೆ ಅದು ಪಾರ್ಟಿಷನ್ ಮಾಡಿ ಸರ್ಕಲ್ ಮಾಡಿದೆ, ಮೆಹಂದಿ ಹಚ್ಚಿ ಹೆಂಗೆ ಅದಕ್ಕೆ ಇದೇನು ತುರ್ಬ ಕಟ್ಟಿದೆ ಆ ಥರ ತುರ್ಬ ಕಟ್ಕೊತ ಹೋಗ್ಬೇಕು. ಆಮೇಲೆ ಪಾರ್ಟ್ ಈಗ 3 ಭಾಗ, ಈ ಕಡೆ ಒಂದು ಭಾಗ ಈ ಕಡೆ ಒಂದು ಭಾಗ 2 ಭಾಗ ಆಗ್ಯಾವು. ಸೆಂಟ್ರದೊಂದು ಅದು ಸೆಂಟ್ರಿಗೆ ಕೂತದಲ್ಲ, ಈಗ ಆ ಥರನೇ ಆ ಕಡೆಂದು ಸ್ವಲ್ಪ ಕೂದಲ ತೊಗೊಳೋದು. ಅದು ಕೂದಲ ತೊಗೊಂಡು ಪೂರ ಹೆಂಗೆ ಹಚ್ಚತ್ತೀನಲ್ಲ ಪೂರ ಲೆಂತ್ ತನಕ ಚಂದ ಈಗ ನೆತ್ತಿ ಹಿಡ್ಕೊಂಡೆ ನೆತ್ತಿಗೆಲ್ಲ ಹಚ್ಕೊಂಡು ಪೂರ ಮತ್ತು ಲೆಂತ್ ತನಕ ಚಂದಾಗಿ ಹಚ್ಕೋತ ಹೋಗ್ಬೇಕು. ಆಮೇಲೆ ಇನ್ನು ಮೆಹಂದಿ ಉಳಿಲಿ ಕಮ್ಮಿ ಬೀಳಬಾರ್ದು, ಜಾಸ್ತಿನೇ ಕ್ವಾಂಟಿಟಿ ಇದು ಮಾಡಿದ್ರೆ ನಿಮಗೆ 2 ಸರಿ ಆಗ್ತೈತಿ ಅಂಥೇಳಿ ನಾ ಹಂಗೆ ಮಾಡಿದ್ದು. ಹತ್ತಲ್ಲ ಒಮ್ಮೆ ಹಂಗೆ ಹಚ್ಚಿದ್ರೊಳಗೂ ಸ್ವಲ್ಪ ಇದು ಆಗಬಾರ್ದಲ್ಲ ಅಂಥೇಳಿ ಪೂರ ಲೆಂತ್ ತನಕ ಚಂದೇ ಬರಬೇಕು. ಹಾಗಾಗಿ ಪೂರ ಚಂದಾಗಿ ಹೆಂಗೆ ಹಚ್ಚಿ ಮತ್ತು ಅದು ಈ ಸೈಡ್ ತೊಗೋತೀನಿ, ಒಮ್ಮೆ ಲೆಫ್ಟ್ ಒಮ್ಮೆ ರೈಟ್ ಹಿಂಗೆ ಸುತ್ತೋದು. ಪೂರ ಚಂದಾಗಿ ಹಚ್ಚಿದ ಆಮೇಲೆ ಆ ಕಡೆಯಿಂದ ಸುತ್ತಿದ್ದೇವ ಮತ್ತು ಈ ಕಡೆ ಸೈಡ್ ತೊಗೊಳೋದು. ಈ ಕಡೆಯಿಂದ ಇದು ಅದ್ರದ್ದು ಥಿಕ್ನೆಸ್ ಕೂದಲುದು ಭಾಳ ದೀಪ್ ಇರಬಾರ್ದು, ತೆಳ್ಳಗೆ ತೊಗೋಬೇಕು. ತೊಗೊಂಡು ಹಿಂದಿನ ತನಕ ಅದು ಇದು ಗೆರಿ ಬಂದಿತ್ತಲ್ಲ ಅಲ್ಲಿ ಆ ಕಡೆ ಈ ಕಡೆ ಸೈಡ್ ಸೆಂಟ್ರ್ ಅಲ್ಲಿ ತನಕ ತೊಗೊಂಡು ಚಂದಾಗೆ ತೊಗೊಂಡು ಹಚ್ಚಬೇಕು. ಹಚ್ಚಿ ಮತ್ತು ಈ ಕಡೆ ಸೈಡ್ ಸುತ್ತಬೇಕು. ಒಮ್ಮೆ ಹಂಗೆ ಒಮ್ಮೆ ಈ ಕಡೆ 2 ಸೈಡ್ ಪೂರ ಚಂದಾಗಿ ಕುಂದಿರ್ತದ. ಮತ್ತು ಮೆಹಂದಿ ಎಲ್ಲಿ ಹಿಂಗೆ ಮಿಸ್ ಆಯಿತು, ಇಲ್ಲಿ ಹತ್ತಲ್ಲ ಅಲ್ಲಿ ಹತ್ತಲ್ಲ ಅಂತನೂ ಮಾತೇ ಬರಲ್ಲ. ಆಮೇಲೆ ಎಲ್ಲಿ ಇದೂ ಆಗಲ್ಲ, ಎಲ್ಲಿ ಉಳಿತು ಬಿಳ್ಕುಲ್ಲ ಕಾಣತ್ತ, ಹಂಗೇನೂ ಆಗಂಗಿಲ್ಲ. ಆಮೇಲೆ ಪೂರ ಇದು ಹಚ್ಚಿರ್ತೇವಲ್ಲ, ಹಚ್ಚಿ ನಿಮಗೆ ಟೈಮ್ ಇದ್ರೆ ಪೂರ ಸಂಜೆ ತನಕ ಬಿಡ್ರಿ. ನಾ ಬೆಳಗ್ಗೆ 9 ಗಂಟೆಗೆ ಅದು ಹಚ್ಕೊಂಡಿದ್ದು, ಸಂಜೆ ತನಕ 6 ಗಂಟೆ ತನಕ ಬಿಡ್ರಿ. ಇಲ್ಲ ನಮಗೆ ಟೈಮ್ ಇಲ್ಲ ಅಂತಂದ್ರೆ 3 ತಾಸು ನಡೀತದೆ, 3-4 ತಾಸು ಹಿಂಗೆ ನಡೀತದೆ. ಇದಕ್ಕೆ ನೀವು ಟೈಮ್ ಕೊಟ್ಟರೆ ನಿಮಗೆ ಚಲೋ ಅಲ್ಲ, ಹೆಲ್ದಿ. ಆಮೇಲೆ ಇದು ಹಚ್ಚೋದ್ರಿಂದ ಹೆಲ್ದಿ ಕೂದಲ ಇರ್ತಾವೆ, ಹೇರ್ ಗ್ರೋತ್ ಇರ್ತದೆ. ಆಮೇಲೆ ಹೇರ್ ಫಾಲ್ ಕಮ್ಮಿ ಆಗ್ತೈತಿ, ಕಲರ್ ಬರ್ತೈತಿ. ಆಮೇಲೆ ಇದು ನಿಮಗೇನು ಕಟ್ ಕೂದಲ ಆಗೋದು, ಆಮೇಲೆ ಲೆಂತೆಲ್ಲ ಹಿಂಗೆ ಡಬಲ್ ಸೀಳಿದಿರ್ತಾವಲ್ಲ ಆ ಥರ ಏನೂ ಇರಲ್ಲ. ಒಂಥರ ಪ್ರಾಬ್ಲಮೇ ಬರೋಂಗಿಲ್ಲ ಇದು ಹಚ್ಕೋತಿದ್ರೆ ಮಾಡಿದ್ರೆ. ಹೇರ್ ಗ್ರೋತ್ ಹೆಂಗೆ ಆಗ್ತೈತಿ, ಬೇಬಿ ಹೇರ್ಸ್ ಕಂಟಿನ್ಯೂ ಇರ್ತವೆ ನಮ್ಮ. ಅಂದರೆ ಈಗ ಕೂದಲು ಹಿಂಗೆ ಸ್ವಲ್ಪ ಉಸ್ತಿರ್ತಾವೆ ಅಲ್ಲ, ಅವು ಉಚ್ಚಿದಕ್ಕೂ ಇವು ಗ್ರೋತ್ ಹಾಗೆ ಇರ್ತೈತಿ ನಿಮ್ಮದು. ಯಾವತ್ತು ಹಿಂಗೆ ಬೋಳ್ ಆಗಲ್ಲ, ಇಲ್ಲಿ ಕೂದಲ ಕಮ್ಮಿ ಆಯಿತು ಅನ್ನಂಗಿಲ್ಲ, ಏನಿಲ್ಲ. ಇದು ಬೇಕಾದ್ರೆ ಹಚ್ಕೊಂಡು ನೋಡಿರಿ. ಈಗ ಆಮೇಲೆ ನಾ ಏನೇನು ಹಾಕಿನಲ್ಲ, ಮೆಂತ್ಯಕಾಳು, ಕೆರಿಬೇವು ಏನೇ ಹಾಕಿದ್ರು ಎಲ್ಲನೂ ಹೇರ್ ಸಂಬಂಧ ಹೆಲ್ದಿ. ಇದು ಪೂರ ಚಲೋ ಅದಾವು. ಅವಕ್ಕೆ ಅಂಥೇಳಿ ಮೆಡಿಸನ್ ಇದ್ದಂಗೆ ಅವು, ಅದಕ್ಕೆ ಅಂಥೇಳಿ ಹೇರ್ಸಿಗೆ ನೀವು ತಿಂದ್ರಂತೂ ಒಳಗಿಂದ ನಿಮಗೆ ಪ್ರಾಬ್ಲಮ್ ಆಗಂಗಿಲ್ಲ. ಇಷ್ಟುಗೆಲ್ಲ ಕ್ಲಿಯರ್ ಮಾಡ್ತೈತಲ್ಲ. ಏನೇ ಪ್ರಾಬ್ಲಮ್ ಆಗಿದ್ರೆ ಹೇರ್ ಸಂಬಂಧ, ಹೇರ್ ಪ್ರಾಬ್ಲಮ್, ಹೇರ್ ಫಾಲ್ ಕಂಟ್ರೋಲ್ ಎಲ್ಲನೂ ಇಂಟರ್ನಲ್ಲೂ ಆಗ್ತೈತಿ ಮತ್ತು ಹೊರಗೂ ನಿಮ್ಮ ಹೇರ್ಸಿಗೆ ಹಚ್ಚೋತಿರಲ್ಲ ಹಂಗೂ ಎಲ್ಲನೂ ಕಮ್ಮಿ ಮಾಡ್ತೀವಿ. ನಿಮ್ಗೆ ತಿನ್ನಬೇಕು, ತಿಂದ್ರೆ ಭಾರಿ ಚಲೋ. ಆಮೇಲೆ ಎಲ್ಲ ಪೂರ ನೋಡಿ ಹಿಂಗೆ ಹಚ್ಚೋದು ಲೈನ್ಗೆ ಪೂರ ಹಚ್ಚಿ ಮಾಡಿ ಆಕೆಗೆ ಸಂಜೆ ತನಕ ಬಿಟ್ಟಾಕಿ ಆಗ ನಡೆಯಂಗಿಲ್ಲ. ತಾವು ಸಣ್ಣ ಹುಡುಗರು ಭಾಳ ತನ ಇಟ್ಕೊಳ್ಳೋದು ಹಿಂಗೆ ಅಲ್ಲತ್ತಾವು. ಅಂದ್ರೆ ನೋಡುವ ಇಟ್ಟು ಹಿಂಗೆ ಆಗ್ಯಾವ ನೀನು ಕೂದಲ ಅನ್ನಂಟ್ಲೆ ಹಚ್ಬೋದು ಪಾಪ. ಹಚ್ಕೊಂಡು ಇಟ್ಟು ಹ್ಯಾಂಗೆ ಸಂಜೆ ತನಕ ಕುಂತೇವಿ, ತೊಳ್ಕೊಂಡೇವು, ಹ್ಯಾಂಗೆ ಆಗ್ತದೆ ಹಂಗೆ ತೋರಿಸ್ತೀನಿ ಬರ್ರಿ.
ನೋಡ್ರಿ ಈಗ ಅರ್ಧ ಆಗ್ಯದ. ಒಂದು ಸ್ವಲ್ಪ ಎಲ್ಲಿ ಮಿಸ್ ಆಗಿಲ್ಲ ಏನಿಲ್ಲ. ಒಂದೊಂದು ಎಳಿಸುದಕ್ಕ ಕಲರ್ ಚಂದ ಆಗ್ತೈತಿ. ನೆತ್ತಿಗೂ ಹತ್ತಂಗಿಲ್ಲ ಅದೇನು. ಅಷ್ಟು ಕೆಂಪಾಗಲ್ಲ. ನೆತ್ತಿ ಹತ್ತಿದ ಅಂತಂದ್ರೆ ಕೆಂಪಾಗ್ತೈತಿ. ನೆತ್ತಿ ಹಿಂಗೆ ಹಣಿ ಇದೆಲ್ಲ ಅಂತ ಅದೇನಾಗಲ್ಲ. ಅವಾಗಿಂದ ಸ್ವಲ್ಪ ಇದೆಲ್ಲ ಹಚ್ಚಿದಾದ್ಮೇಲೆ ಹಸಿ ಅರ್ಬಿಲ್ಲ ಸ್ವಲ್ಪ ಒರ್ಸ್ಕೊಂಡ್ಬಿಟ್ರೆ ಮತ್ತೆಲ್ಲ ನಿಮ್ಮ ಕಲರ್ ಏನೋ ಹಿಂಗೆ ಕೆಂಪಗಾಗಲ್ಲ, ಡಾರ್ಕ್ ಆಗಲ್ಲ, ಏನಿಲ್ಲ. ಅದಕ್ಕೆ ಹೇರ್ಸಿಗೆ ಮಾತ್ರ ಚಂದ ಡಾರ್ಕ್ ಹಾಗೆ ಆಗ್ತೈತಿ. ಇದು ನೋಡ್ರಿ ಇಲ್ಲಿ ಒಂದು ಈ ಕಡೆಲ್ಲ ಹಂಗೆ ಸುತ್ತಿ ಇದು ಮಾಡಕತ್ತೀನಲ್ಲ ಅಲ್ಲೆಲ್ಲ ಪೂರ ಸರ್ಕಲ್ ಚಂದ ಹತ್ತದಿತ್ತು ಪೂರ ಎಲ್ಲಿ ಮಿಸ್ ಆಗಿಲ್ಲ. ಒಂದೊಂದು ಎಳಿಸೋದಕ್ಕೆ ಇದು ಆಗ್ತಾವೆ. ನಿಮಗೆ ಲಾಸ್ಟಿಗೆ ತೊಳ್ಕೊದಾದ್ಮೇಲೆ ತೋರಿಸ್ತೀನಿ ನಿಮ್ಗೆ. ಒಂದೊಂದು ಇಂಚೂ ಇದು ತೊಗೊಳೋದು ಇಷ್ಟರೊಳಗೆ ತೊಗೋಬೇಕು. ಭಾಳ ದಟ್ಟದು ತೊಗೊಂಡ್ರೆ ಹಚ್ಚೋದು ಒಂದು ಸೆಂಟ್ರಾಗ ಗ್ಯಾಪ್ ಆಗಿಬಿಡ್ತೈತಿಲ್ಲ, ಹಾಗಾಗಿ ಸ್ವಲ್ಪ ತೊಗೊಳೋದು. ಅದು ಹಿಂದೆ ಹಣಗಿ ಇದ್ರಗತ್ಲೆ ಬರ್ತಲ್ಲ, ಕಡ್ಡಿಗತ್ಲೆ ಅಂಥ ಹಣಗಿ ತೊಗೊಂಡು ಇದು ಮಾಡಿರಿ. ನಂದಿತ್ತು ಅದು ಹಮ್ಮು ಎಲ್ಲೋ ಒಗದ ಸಿಗಾಕತ್ತಿಲ್ಲ ಅಂಥೇಳಿ ಕೈಲೇ ಅಟ್ಟು ಲೈನಿಂಗ್ ಮಾಡ್ಕೊಂಡು ಹಚ್ಚಾತೀನಿ. ಪೂರ ಚಂದ ನೋಡಿ ಹಚ್ಚತ್ತೀನಿ, ಎಲ್ಲಿ ಮಿಸ್ ಆಗಬಾರ್ದು ಅಂಥೇಳಿ ಫಸ್ಟ್ ಟೈಮ್ ಎಲ್ಲ ಹಚ್ಚತ್ತಿದ್ದಕ್ಕಿಗೆ. ಹಾಗಾಗಿ ನೋಡ್ರಿ ಹೆಂಗೆ ಅನಿಸ್ತದ. ಅದೆಲ್ಲ ಕೆಂಪಗೆ ಕೈ ನೋಡ್ರಿ ಹೆಂಗಾಗಿತ್ತು ನಂದು. ಲಾಸ್ಟಿಗೂ ತೋರಿಸ್ತೀನಿ. ಅಷ್ಟು ಕೆಂಪಗೆ ಹಿಂದಾಡೆ ಅದು ಆದಮೇಲೆ ನಿಮಗೆ ಕೆಂಪು ಆಗ್ತಾವಲ್ಲ, ಈಗ ಹಾಗೂ ಒಬ್ರೊಬ್ರಿಗೆ ಇಷ್ಟ ಆಗಲ್ಲ. ಅಂದ್ರೆ ವೈಟ್ ಇದ್ದವ್ರಿಗೆ, ಈಗ ಬ್ಲ್ಯಾಕ್ ಇದ್ದವ್ರಿಗೆ ಹಿಂಗೆ ನಮ್ಮ ಕೃತಿಗೆ ಸ್ವಲ್ಪ ಇದು ಎಲ್ಲ ಬ್ಲ್ಯಾಕ್ ಅದಾವೆ, ಒಂದು ಸ್ವಲ್ಪ ವೈಟ್ ಅದಲ್ಲ, ಅದಕ್ಕೆ ಅದು ಶೈನ್ ಬ್ರೌನ್ ಒಳಗೆ ಕೊಡ್ತೈತಿ. ನಿಮಗೆ ಕಲರ್ ಅದೆಲ್ಲ ಸ್ವಲ್ಪ ಬ್ರೌನ್ ಒಳಗೆ ಬರ್ತೈತಿ. ಬ್ಲ್ಯಾಕ್ ಇದ್ರೊಳಗೆ ಸ್ವಲ್ಪ ವೈಟ್ ಇದ್ದಾಗ ಈ ಮೆಹಂದಿ ಹಚ್ಚಿದ್ದೇವಂದ್ರೆ ಅದು ಬ್ರೌನಿಷ್ ಒಳಗೆ ಬರ್ತದೆ. ಕೂದಲ ನಿಮಗೆ ಸ್ವಲ್ಪ ಬ್ರೌನ್ ಒಳಗೆ ಆಗ್ತೈತಿ. ಇಲ್ಲ ಹಿಂಗೆ ನನ್ನಂಗೆ ಪೂರ ವೈಟ್ ಎಲ್ಲ ಪೂರ ವೈಟ್ ಅದ ನೆತ್ತಿಗೆಲ್ಲ ಅಂತಂದವ್ರಿಗೆ ಈಗ ಆರೆಂಜ್ ಕಲರ್ ಆಗ್ತೈತಿ. ಮೆಹಂದಿ ಕೈ ಹಂಗೆ ಆರೆಂಜ್ ಆಗಿರ್ತದಲ್ಲ ಆ ಥರ ಆರೆಂಜ್ ಆಗ್ತೈತಿ. ಹಂಗೆ ಆರೆಂಜ್ ಚಂದ ಅನ್ಸಲ್ಲ. ಹಂಗೆ ಇದ್ದವ್ರಿಗೆ ನಿಮ್ಗೆ ಅದು ಕಲರು ಬ್ರೌನ್, ನಿಮಗೂ ಬ್ರೌನ್ ಆಗ್ಬೇಕಂತಂದ್ರೆ ಮೆಹಂದಿ ಹಚ್ಚೋದಾದ್ಮೇಲೆ ಇನ್ನೊಂದು ಹೇಳ್ತೀನಿ, ಅದನ್ನು ನಿಮಗೆ ಬೇಕಾದ್ರೆ ಅದನ್ನು ನೀವು ಟ್ರೈ ಮಾಡ್ಬೋದು. ಬ್ರೌನ್ ಒಳಗೆ ಬರ್ತದೆ. ಕಲರ್ ಮಾಡಿರ್ತಾರೆ ನಮ್ಗೆ ಅರ್ಧ ಕೆಳಗೆ ನಾನು ರೆಡ್ ಇದು ಅದಾವೆ, ಆರೆಂಜ್ ಆಗ್ತಾವೆ, ಮ್ಯಾಲೆ ಬ್ರೌನ್ ಒಳಗೆ ಡಬಲ್ ಕಲರ್ ಆಗ್ತಾವೆ. ಎಷ್ಟು ಮಸ್ತ್ ಕಾಣಿಸ್ತಾವೆ. ನಿಮಗೆ ತೋರಿಸ್ತೀನಿ. ಈಗೆಲ್ಲ ಹಚ್ಚಿದ್ದು ನೋಡ್ಕೊರಿ. ಎಲ್ಲ ಕಂಪಲ್ಸರಿ ಚಂದ ಹ್ಯಾಂಗೆ ಹಚ್ತದೆ ಹ್ಯಾಂಗಿಲ್ಲ ಅನ್ನೋದು. ಈಗ ಆ ಸೈಡಿಂದ ಈ ಸೈಡಿನ ಸುತ್ತಿ ಅದು ಆ ಸೈಡಿನ ಸುತ್ತಾಕ್ತೀನಿ. ನೋಡ್ಕೊರಿ ಹೆಂಗೆ ಆಗ್ತದೆ ಹೆಂಗಿಲ್ಲ ಅಂತೇಳಿ. ನೆತ್ತಿಗೂ ಪಾಪ ಅವ್ರಿಗೂ ಟೈಟಾಗಿ ಇಲ್ಲಿ ನೆತ್ತಿ ಬ್ಯಾನ್ ಆಗಬಾರ್ದು ಅದಕ್ಕೆ ಸ್ವಲ್ಪ ಸೆಂಟ್ರ್ ಕೆಳಗೂ ಇಲ್ಲ, ಈ ಕಡೆಗೆ ಪೂರ ಸೆಂಟ್ರ್ ನೆತ್ತಿನೂ ಅನ್ನೋಂಗಿಲ್ಲ. ಆ ಕಡೆ ಅದು ನೋಡಿ ಪಾಟ್ ನೋಡಿ ಹಚ್ಚಬೇಕು. ಸುತ್ತುದು ಮಾಡಬೇಕು. ನೋಡಿ ಕಿವಿ ಗಿಡ ಹಚ್ಬಿಟ್ಟು ಹಂಗೆ ಫೋಲ್ಡ್ ಮಾಡಬೇಕು. ಕಿವಿ ಕಡೆ ಫೋಲ್ಡ್ ಕಿವಿ ಹಿಂಗೆ ಕೆಳಗೆ ಮಡಿಸ್ದಾಗ ಮಾಡಿ ಕೆಳಗೆ ಹಿಂಗೆ ಜಕ್ಕೋತ್ ಹೇಳ್ಬೇಕು ಅವ್ರಿಗೆ. ನಮ್ಮ ಕೈ ಎಲ್ಲ ಮೆಹಂದಿ ಇರ್ತಾರೋ ಅವ್ರು ಹಿಂಗೆ ಮಡಿಚಕ್ಕೆ ಹೇಳಿ ಅವಾಗ ಚಂದ ನೀಟ್ ಎಲ್ಲ ಕಡೆ ಪೂರ ಹಚ್ಚಿ ಚಂದ. ಇದೆಲ್ಲ ಹ್ಯಾಂಗೆ ಅನಿಸ್ತದೆ ಅಂತೇಳಿ ನಿಮಗೆ ತೋರಿಸ್ತೀನಿ ಮುಂದೆ. ನೋಡಿರಿ ಕೈ ನೋಡಿ ಹ್ಯಾಂಗಾಗಿ ಅಂತ.
ನೋಡಿರಿ ಮೆಹಂದಿ ಬೆನಿಫಿಟ್ ಏನಂತಂದ್ರೆ ಹೀಟ್ ಅವ್ರಿಗೆ ಜಾಸ್ತಿ ಹೀಟ್ ಆಗಿರ್ತದಲ್ಲ ಅವರು ವಾರಕ್ಕೊಮ್ಮೆ ಹಚ್ಕೋರಿ ಇಲ್ಲ ಭಾಳ ಜಾಸ್ತಿ ಹೀಟ್ ಆಗಿರ್ತದಲ್ಲ ವಾರಕ್ಕೆ 2 ಸಲ ಸ್ವಲ್ಪ ಸ್ವಲ್ಪ ಅಟ್ಟೆ ಮೆಹಂದಿ ಹೀನ ಮೆಹಂದಿ ತಂದು ಅದರೊಳಗೆ ಸ್ವಲ್ಪ ನೀವು ನೀರು ಇದು ನಿಂಬೆಕಾಯಿ ಸ್ವಲ್ಪ ಮೊಸರು ಹಾಕಿ ಕಲಸಿ ಹಚ್ಕೋಬೇಕು. ತಂಪಾಗ್ತೈತಿ, ಕೂದಲೂ ಹೆಲ್ದಿ ಇರ್ತಾವೆ, ಆಮೇಲೆ ತಂಪೂ ಆಗ್ತೈತಿ. ನಿಮ್ಗೆ ಹೀಟ್ ಇದ್ದವ್ರಿಗೆ ಜಾಸ್ತಿ ಅಟ್ಟೆ ಹೀಟ್ ಅದ ಅಂತಂದ್ರೆ ಈಗ ವಾರಕ್ಕೆ ತಿಂಗಳಿಗೆ ನಾವು ಆದಾಗ ನಿಮ್ಗೆ ಹೀಟ್ ಅನ್ನಿಸ್ತಂದ್ರೆ ಸ್ವಲ್ಪ ಜಾಸ್ತಿ ಹೀಟ್ ಕಮ್ಮಿ ಹೀಟ್ ಒಟ್ಟು ಹೀಟ್ ಅನ್ನಿಸ್ತಂದ್ರೆ ನಿಮ್ಗೆ ಅವಾಗ ಅದು ಹಿಂಗೆ ಮೆಹಂದಿ ಅವಾಗ ಹೀನ ಹೇಳ್ದೆಲ್ಲ ಆ ಮೊಸರು ನಿಂಬೆಕಾಯಿ ಹಾಕಿ ಕಲಸಿ ಹಚ್ಕೋರಿ, ಹೀಟ್ ಕಮ್ಮಿ ಆಗ್ತೈತಿ ಇದ್ರಲ್ಲೇ. ಆಮೇಲೆ ನಿಮ್ಗೆ ಈ ಕಲರು ಬೇಕು, ಡಾರ್ಕ್ ಕೂದಲ ಶೈನ್ ಹೆಲ್ದಿ ಕೂದಲ ಮಸ್ತ್ ಇರಬೇಕು ನಿಮ್ಮ ಕೂದಲ ಅಂತಂದ್ರೆ ಈ ಥರ ಎಲ್ಲನೂ ಹಾಕಿ ಮಾಡಿರಿ. ಕೂದಲೂ ಉದುರೋದು ನಿಂದಿರ್ತದೆ, ಎಲ್ಲನೂ ಪ್ರಾಬ್ಲಮ್ ಹೋಗ್ತೈತಿ, ಹೀಟ್ನೂ ಹೋಗ್ತೈತಿ. ನೋಡಿ ಕೃತಿಗೆ ಈಗ ಆಕಿ ಹೀಟ್ ಭಾಳ ಹೀಟ್ ಅದ ಆಕಿಗೂ, ಅದಕ್ಕೆ ಅದು ಮೆಹಂದಿ ಹಚ್ಚಿದ ಅದನ್ನು ಫಾಯ್ದಾ ಆಯಿತು, ಆಕಿನ ಕೂದಲಿಗೂ ಇದು ಆಗ್ತಾವಂತೇಳಿ ಹಚ್ಚಕತ್ತಿದ್ದೆ. ಈಗ ಆಲ್ರೆಡಿ ನೋಡಿರಿ ಮತ್ತು ಸೀನಾಕತ್ತಿದ್ಲು ಕೆಳಗಡೆ ತಂಪಾಯ್ತು, ಜಲ್ದಿ ತಂಪು ಹಿಡಿತದ ಅದು, ಮತ್ತು ತಂಪೂ ಆಗ್ತದೆ, ಮನ್ಗಂಡ ನಿಮ್ಗೆ ಹೀಟ್ ಎಲ್ಲ ಕಮ್ಮಿ ಮಾಡ್ತದೆ. ಅದು ಭಾಳ ಚಲೋ ಮೆಹಂದಿ. ನೋಡಿರಿ ನೀವು ಸರಿ ಟ್ರೈ ಮಾಡಿರಿ ಬೇಕಾದ್ರೆ. ಹಚ್ಚೋದು ಆಯಿತು, ಸ್ವಲ್ಪ ಕಡಿತದ ಅದಿಟ್ಟು ಹಚ್ಚಿದೆ ಅಂದ್ರೆ ಆಯಿತು. ಆಮೇಲೆ ಇದು ಹಚ್ಚೋದಾದ ತಕ್ಷಣ ಒಂದು ಅರ್ಧ ತಾಸು ಸರಿ ಬಿಡ್ರಿ, ಇಲ್ಲಾಂದ್ರೆ ಒಂದು 10-15 ನಿಮಿಷ ಬಿಟ್ಟು ಕ್ಯಾರಿ ಬ್ಯಾಗ್ ಹಾಕೋರಿ. ಕ್ಯಾರಿ ಬ್ಯಾಗ್ ಹಾಕೊಂಡು ಸಂಜೆ ತನಕ ನಿಮಗೆ ಫ್ರೀ ಇದ್ರೆ ಸಂಜೆ ತನಕ ಬಿಡ್ರಿ, ಇಲ್ಲ 3 ತಾಸು 4 ತಾಸಿಗೆ ಬಿಟ್ಟು ತೊಳ್ಕೊರಿ. ಚಂದ ಕಲರ್ ಆಗ್ತೈತಿ. ಅದನ್ನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹೆಂಗೆ ಅನ್ನಿಸ್ತು ಅನ್ನೋದು ಪ್ಲೀಸ್ ಹೇಳ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.